ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿಮಾನವೊಂದರಲ್ಲಿ ಬೆದರಿಕೆಯ ಪತ್ರವೊಂದು ಪತ್ತೆಯಾಗಿದೆ. ಅದು ಕೂಡ ಬಾಂಬ್ ಬೆದರಿಕೆಯ ಪತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಇಂಡಿಗೋ ವಿಮಾನದ ಶೌಚಾಲಯದಲ್ಲಿ ಬೆದರಿಕೆಯ ಚೀಟಿ ಸಿಕ್ಕಿರುವಂತಹದ್ದು. ದಯವಿಟ್ಟು ಯಾರೂ ಹೋಗಬೇಡಿ, ಬಾಂಬ್ ಇದೆ ಅಂತ ಹೇಳಿ ಚೀಟಿಯನ್ನು ಇರಿಸಿದ್ದಾನೆ ಭೂಪನೊಬ್ಬ. ವಿಚಾರ ಗೊತ್ತಾಗಿ ಕೆಲ ಹೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಯಾಣಿಕರು ಕೂಡ ಆತಂಕಕ್ಕೊಳಗಾಗಿದ್ರು. ನಿನ್ನೆ ಸಂಜೆ 7:30ಕ್ಕೆ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಹಾರಬೇಕಿದ್ದಂತಹ ವಿಮಾನದಲ್ಲಿ ಈ ಚೀಟಿ ಸಿಕ್ಕಿದೆ. ಪರಿಶೀಲನೆಯ ಬಳಿಕ ಮಧ್ಯರಾತ್ರಿ 1 ಗಂಟೆಗೆ ವಿಮಾನ ಟೇಕ್ ಆಫ್ ಆಗಿದೆ. ಇದೊಂದು ಹುಸಿ ಬಾಂಬ್ ಬೆದರಿಕೆಯ ಪತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಬೆಂಗಳೂರು ಏರ್ಪೋರ್ಟ್ಗೆ, ಶಾಲಾ ಕಾಲೇಜುಗಳಿಗೆ, ಕೋರ್ಟುಗಳಿಗೆ ಈ ರೀತಿ ಕಿಡಿಗೇಡಿಗಳು ಪತ್ರವನ್ನು ಕಳಿಸೋದು, ಮೇಲನ್ನು ಕಳಿಸುವಂಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಟ್ ಯಾರಿದನ್ನು ಇಟ್ಟಿದ್ದು, ಈತನ ಉದ್ದೇಶ ಏನಾಗಿತ್ತು, ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಇದೊಂದು ಪತ್ರದಿಂದ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. 5 ಗಂಟೆ ಫ್ಲೈಟ್ ಕೂಡ ಡಿಲೇ ಆಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ, ಯಾರಿಟ್ಟಿದ್ದು ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸದ್ಯಕ್ಕೆ ಓರ್ವ ಪ್ರಯಾಣಿಕ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಆತ ಯಾರು, ಯಾವ ಉದ್ದೇಶಕ್ಕಾಗಿ ಮಾಡಿರೋದು, ಯಾಕಾಗಿ ಆ ಚೀಟಿಯಲ್ಲಿ ಬರೆದು ಅಲ್ಲಿ ಬಿಸಾಡಿ ಬಂದಿದ್ದ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಗ್ಬೇಕಾಗಿದೆ. ಆದ್ರೆ ವಿಮಾನದಲ್ಲಿ ಇದ್ದಂತಹ ಓರ್ವ ಪ್ರಯಾಣಿಕನಿಂದ ಇದು ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮತ್ತೆ ಎಲ್ಲಾ ಪ್ಯಾಸೆಂಜರ್ಗಳು, ಅವರ ಯಾರೆಲ್ಲ ಟ್ರಾವೆಲ್ ಅನ್ನ ಮಾಡ್ಲಿಕ್ಕೆ ಬಂದಿದ್ರು, ಎಲ್ಲರ ಒಂದು ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ. ಈಗಾಗಲೇ ಇಂಡಿಗೋ ವಿಮಾನಯಾನ ಕಂಪನಿ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಕೆಲ ಕಾಲ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಸುಮಾರು 5 ಗಂಟೆಗಳ ಕಾಲ ಇದು ಡಿಲೇ ಆಗಿದೆ. ಆರಂಭದಲ್ಲಿ ಚೆಕ್ ಇನ್ ಆಗುವಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ಲಿಯರೆನ್ಸ್ ಆಗಿತ್ತು, ಯಾವ್ದು ಕೂಡ ಸಮಸ್ಯೆಗಳು ಬಂದಿರ್ಲಿಲ್ಲ. ಮತ್ತೆ ಯಾವ ಕಾಲ್ಸ್ ಆಗ್ಲಿ ಅಥವಾ ಈ ತರ ಚೀಟಿ ಸಿಗುವಂತದ್ದು ಏನೋ ಇರ್ಲಿಲ್ಲ. 7:30 ಸುಮಾರಿಗೆ ಬೆಂಗಳೂರಿಂದ ಅಹಮದಾಬಾದ್ಗೆ ಹೋಗುವಂತಹ ಫ್ಲೈಟ್ ಇದಾಗಿತ್ತು. ಎಲ್ಲಾ ಪ್ಯಾಸೆಂಜರ್ಗಳು ಬಂದು ಇನ್ನೇನು ಅವರವರ ಸೀಟುಗಳಲ್ಲಿ ಅಸೆಂಬಲ್ ಆಗಿದ್ರು. ಆದ್ರೆ ಇದು ಸ್ಟಾಫ್ ಕ್ಯಾಬಿನ್ ಏನಿರುತ್ತಲ್ಲ, ಅಲ್ಲಿಂದ ಒಂದು ಟಾಯ್ಲೆಟ್ ಇರುತ್ತೆ, ಆ ಭಾಗದಲ್ಲಿ ಇದು ಬಿದ್ದಿತ್ತು. ಸೊ ಅದು ಸ್ಟಾಫ್ ಗಮನಕ್ಕೆ ಬಂದ ಕೂಡಲೇ ಅದನ್ನ ನೋಡಿದ ಕೂಡಲೇ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ. ತಂದ ಬಳಿಕ ಕೂಡಲೇ ಆ ವಿಮಾನವನ್ನ ಟೇಕ್ ಆಫ್ ಮಾಡುವಂತದ್ದು ಆಗೋದಿಲ್ಲ, ಆ ಪ್ರಕ್ರಿಯೆಗಳು ಆಗೋದಿಲ್ಲ. ಸೊ ಅದಾದ ಬಳಿಕ ಮತ್ತೆ ತಪಾಸಣೆ ಕೂಡ ಶುರುವಾಗುತ್ತೆ. ಎಲ್ಲರನ್ನ ಕೂಡ ಎಂಕ್ವೈರಿಯನ್ನ ಮಾಡ್ತಾರೆ. ಸೊ ಎಲ್ಲ ಆದ ಬಳಿಕ ಮತ್ತೆ ಸುಮಾರು 5 ಗಂಟೆ ವಿಳಂಬ ಆದ ಬಳಿಕ ಸುಮಾರು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಇದು ಮತ್ತೆ ವಿಮಾನ ಹಾರಾಟ ಆಗುವಂತದ್ದು ಕೂಡ ಆಗುತ್ತೆ. ಸೊ ಇದರಿಂದಾಗಿ ಬೇರೆ ಬೇರೆ ಪ್ರಯಾಣಿಕರಿಗೂ ಕೂಡ ಯಾವ್ಯಾವ ಟೈಮ್ಗಳಿಗೆ ರೀಚ್ ಆಗ್ಬೇಕಾಗಿತ್ತು ಅದು ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಅವ್ರಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದ್ದಾವೆ. ಬೇರೆ ಪ್ರಯಾಣಿಕರಿಗೂ ಕೂಡ ಈಗ ವಿಮಾನಯಾನ ಕಂಪನಿ ಏನಿದೆ ಅವರು ಕೂಡ ಕ್ಷಮೆಯನ್ನ ಕೇಳಿದ್ದಾರೆ. ಆದ್ರೆ ಈ ರೀತಿಯಾಗಿ ಚೀಟಿ ಬಿಸಾಡಿರುವಂತದ್ದು ಯಾವ ಉದ್ದೇಶಕ್ಕಾಗಿ, ಯಾಕಾಗಿ ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ತೀವ್ರಗೊಳ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.